ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಯುವನ್. ಕನ್ನಡ ಕಂಡಂತಹ ಅದ್ಭುತವಾದಂತಹ ನಿರೂಪಕಿ ತಮ್ಮ ಸ್ಪಷ್ಟ ಮಾತುಗಳ ಮೂಲಕ ಎಲ್ಲರ ಮನಗೆದ್ದಂಥ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಅಪರ್ಣಾ ಸಿನಿಮಾ ರಂಗದಲ್ಲಿ ಯಶಸ್ಸು ಗಳಿಸಿದ್ರು. ಹಾಗೇನೇ ಕಿರುತೆರೆ, ರಿಯಾಲಿಟಿ ಶೋ, ಕಾಮಿಡಿ ಶೋಗಳಲ್ಲಿ ಕೂಡ ಮಿಂಚಿದ್ರು. ಆದರೆ ತನ್ನ ಕಂಠಸಿರಿಯಿಂದಲೇ ಕರುನಾಡಲ್ಲಿ ಅವರು ಮನೆ ಮಾತಾಗಿದ್ರು. ಹಾಗಾದರೆ ಕನ್ನಡದ ಕಂಠ ಬೆಳೆದು ಬಂದಂಥ ಹಾದಿ ಹೇಗೆ? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿರೂಪಕಿ, ರೇಡಿಯೋ ಜಾಕಿ, ಕಿರುತೆರೆ ಹಾಗೂ ಬೆಳ್ಳಿತೆರೆ ಕಲಾವಿದೆಯಾಗಿ ಅಪರ್ಣಾ ಮನೆ ಮಾತಾಗಿದ್ದರು. ಸಂಭ್ರಮದ ಸಮಾರಂಭವಿರಲಿ, ಸಂತಾಪ ಸಭೆಯೇ ಇರಲಿ, ಸರ್ಕಾರಿ ಕಾರ್ಯಕ್ರಮ ಆಗಿರಲಿ, ಅದಕ್ಕೆ ತಕ್ಕ ಹಾಗೆ ನಿರೂಪಣೆ ಮಾಡುವಂಥ ಸಕಲ ಕಲಾ ವಲ್ಲಭೆ ಅಪರ್ಣಾ. ದೀರ್ಘಕಾಲದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಿದ್ದಂಥ ಅಪರ್ಣಾ ಅವರು ಇನ್ನು ನೆನಪು ಮಾತ್ರ. ಶಾಶ್ವತವಾಗಿ ತಮ್ಮ ಮಾತನ್ನು ನಿಲ್ಲಿಸಿದ್ದಾರೆ. ಅಪರ್ಣಾ ಈ ಹೆಸರು ಕರ್ನಾಟಕದಾದ್ಯಂತ ಚಿರಪರಿಚಿತ. ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡುವಂಥ ಹೆಸರು ಅವರದ್ದು. ಆದ್ದರಿಂದ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯಲ್ಲಿ ಅಪರ್ಣಾ ಅವರು ಅಗ್ರಗಣ್ಯರಾಗಿದ್ದರು. ಇನ್ನು ಅಪರ್ಣಾ ಅವರ ಪೂರ್ತಿ ಹೆಸರು ಅಪರ್ಣಾ ವಸ್ತಾರೆ. ಇವರು 1966 ಅಕ್ಟೋಬರ್ 14ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಕನ್ನಡದ ಖ್ಯಾತ ಪತ್ರಕರ್ತ KS ನಾರಾಯಣಸ್ವಾಮಿ ಹಾಗೂ ಪದ್ಮಾವತಿ ಪುತ್ರಿಯಾಗಿ ಜನಿಸಿದರು. ಸಮಾಜಶಾಸ್ತ್ರದ ಒಂದು ಅಧ್ಯಯನ ಹಾಗೇನೆ ಪತ್ರಿಕೋದ್ಯಮದತ್ತ ಅವರು ಚಿತ್ತ ಹರಿಸಿದರು. ಹುಟ್ಟಿದ್ದು ಬೆಳೆದಿದ್ದು ಕಾರ್ಯಕ್ಷೇತ್ರ ಎಲ್ಲವೂ ಕೂಡ ರಾಜ್ಯ ರಾಜಧಾನಿ ಬೆಂಗಳೂರು. ಅಪರ್ಣಾ ಸಮಾಜಶಾಸ್ತ್ರ ಅಧ್ಯಯನ ಮಾಡಿದ್ರು. ಆದರೆ ತಂದೆ ಸಿನಿಮಾ ಪುರವಣಿ ಸಂಪಾದಕರಾಗಿದ್ದರಿಂದ ಅಪರ್ಣಾಗೆ ಪತ್ರಿಕೋದ್ಯಮದತ್ತ ಆಸಕ್ತಿ ಬೆಳೆದಿತ್ತು. ಇದರ ಜೊತೆಗೆ ಸಿನಿಮಾ ರಂಗದ ನಂಟು ಕೂಡ ಬೆಳೀತು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ 1984ರಲ್ಲಿ ನಿರ್ದೇಶನ ಮಾಡಿದಂಥ ಮಸಣದ ಹೂವು ಸಿನಿಮಾದ ಮೂಲಕ ಅಪರ್ಣಾ ಕಲಾರಂಗ ಪ್ರವೇಶ ಮಾಡಿದರು. ರೆಬಲ್ ಸ್ಟಾರ್ ಅಂಬರೀಷ್, ಅಭಿನಯ ಶಾರದೆ ಜಯಂತಿ ಜೊತೆ ನಡೆಸಿ ಮೊದಲ ಸಿನಿಮಾದಲ್ಲೇ ಅವರು ಸೈ ಅನ್ಸ್ಕೊಳ್ತಾರೆ. ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ಶಿವಣ್ಣ ಹೀಗೆ ಸಾಕಷ್ಟು ಹಿರಿಯ ಕಲಾವಿದರ ಜೊತೆಗೆ ಅವರು ನಡೆಸಿದ್ದಾರೆ. ಹಾಗೆಯೇ 1987ರಲ್ಲಿ ರವಿಚಂದ್ರನ್ ಅಭಿನಯದ ಸಂಗ್ರಾಮ, 1988ರಲ್ಲಿ ವಿಷ್ಣುವರ್ಧನ್ ನಟನೆಯ ನಮ್ಮೂರ ರಾಜ, ಹಾಗೆಯೇ ಟೈಗರ್ ಪ್ರಭಾಕರ್ ಅಭಿನಯದ ಮಾತೃ ವಾತ್ಸಲ್ಯ ಸಿನಿಮಾದಲ್ಲಿ ರೋಹಿಣಿಯಾಗಿ ಮಿಂಚಿದರು. ಸಾಹಸವೀರ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ರು. ನಂತರ 1989ರಲ್ಲಿ ತೆರೆಕಂಡ ವಿಷ್ಣುವರ್ಧನ್ ನಟನೆಯ ಒಲವಿನ ಆಸರೆ, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಹಾಗೆಯೇ ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಒಂಟಿ ಸಲಗ, ಚಕ್ರವರ್ತಿ ಹಾಗೂ ಶಿವರಾಜ್ ಕುಮಾರ್ ಅಭಿನಯದ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾಗಳಲ್ಲಿ ಮನೋಜ್ಞವಾಗಿ ಅಭಿನಯಿಸಿದರು. ವಿಜಯ ರಾಘವೇಂದ್ರ ಅಭಿನಯದ ಗ್ರೇ ಗೇಮ್ ಸಿನಿಮಾ ಅಪರ್ಣಾ ಅವರ ಕೊನೆಯ ಸಿನಿಮಾ ಆಗಿರುತ್ತೆ. ಇನ್ನು ಕಿರುತೆರೆಯಲ್ಲೂ ಕೂಡ ಅಪರ್ಣಾ ಕಮಾಲ್ ಮಾಡಿದ್ರು. 2003ರಲ್ಲಿ ಪ್ರಸಾರವಾಗ್ತಿದ್ದಂಥ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಸುಕನ್ಯಾಳಾಗಿ ಅವರು ಅಪರ್ಣಾ ಬಣ್ಣ ಹಚ್ತಾರೆ. ಬಳಿಕ 2008ರಲ್ಲಿ ಜನಪ್ರಿಯ ಧಾರಾವಾಹಿ ಮುಕ್ತ ಮೂಲಕ ಶೀಲಾ ಪ್ರಸಾದ್ ಪಾತ್ರದಿಂದ ಅವರು ಖ್ಯಾತಿ ಗಳಿಸಿದರು. ಅಲ್ಲಿಂದ ಅಪರ್ಣಾ ತಿರುಗಿ ನೋಡಲೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ಪಲ್ಲವಿಯಾಗಿ ಗುರುತಿಸಿಕೊಳ್ತಾರೆ. ಜೀ ವಾಹಿನಿಯ ಜೋಗುಳ ಸರಣಿಯಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಅವರು ಪಾತ್ರವನ್ನು ಮಾಡಿದರು. ಇನ್ನು 2005ರಲ್ಲಿ ಅಪರ್ಣಾ ಅವರು ಯುವ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರೆ ಅವ್ರನ್ನ ಮದುವೆ ಆಗ್ತಾರೆ. ಪ್ರೀತಿ ಇಲ್ಲದ ಮೇಲೆಯ ಪಲ್ಲವಿಯ ಪಾತ್ರಕ್ಕೆ ಅವರಿಗೆ ಶ್ರೇಷ್ಠ ನಟಿ ಪ್ರಶಸ್ತಿ ಸಿಗುತ್ತೆ. ನಿರೂಪಣೆಗಾಗಿ ಜೀ ವಾಹಿನಿಯಿಂದ ಅತ್ಯುತ್ತಮ ಪ್ರಶಸ್ತಿ, ಹಾಗೆಯೇ ಕಿರುತೆರೆಯ ಮಾಧ್ಯಮದ ಈವರೆಗಿನ ಕೆಲಸಕ್ಕೆ ಸರ್ವೋಚ್ಚ ಪ್ರಶಸ್ತಿ ಕೂಡ ಸ್ವೀಕರಿಸಿದ್ದಾರೆ. ಇನ್ನು ಇತ್ತೀಚೆಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಯಲ್ಲಿ ಪಾರ್ವತಿ ಪಾತ್ರದಲ್ಲಿ ಅವರು ಮನೋಕ್ತವಾಗಿ ಅಭಿನಯಿಸಿದರು. ಅಲ್ಲದೆ ಇವಳು ಸುಜಾತ, ನನ್ನರಸಿ ರಾಧೆ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅಪರ್ಣಾ ಓರ್ವ ಬಹುಮುಖ ಪ್ರತಿಭೆಯಾಗಿದ್ದರು. ಬೆಳ್ಳಿತೆರೆ, ಕಿರುತೆರೆ ಅಲ್ಲದೆ ಕನ್ನಡದ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ 2013 ಮೊದಲ ಸೀಸನ್ನಲ್ಲಿ ಸ್ಪರ್ಧಿಯಾಗಿದ್ದರು. ಗಂಭೀರ ನಿರೂಪಕಿಯಾಗಿದ್ದಂಥ ಅಪರ್ಣಾ ಅವರ ಹೊಸ ಮುಖ ಅಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂಥ ಮಜಾ ಟ್ಯಾಕಿಸ್ ಮೂಲಕ ಇದರಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಹಾಸ್ಯಭರಿತವಾಗಿ ನಟಿಸಿ ಕನ್ನಡದ ಮನಸ್ಸುಗಳಿಗೆ ಕಚಗುಳಿಟ್ಟಿದ್ದರು. ಇದರ ಜೊತೆಗೆ ಬೆಂಗಳೂರು ದೂರದರ್ಶನದಲ್ಲಿ ಸೀನಿಯರ್ ಗ್ರೇಡ್ ನಿರೂಪಕಿಯಾಗಿದ್ದ ಅಪರ್ಣಾ ದೀಪಾವಳಿ ಕಾರ್ಯಕ್ರಮವನ್ನು ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ನಿರ್ಮಿಸ್ತಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಸಮಾವೇಶಗಳು, ರಾಷ್ಟ್ರಪತಿ, ಪ್ರಧಾನಿಗಳ ಭೇಟಿ ಸಂದರ್ಭಗಳಲ್ಲಿ ಇವರದ್ದೇ ನಿರೂಪಣೆ ಇರ್ತಾ ಇತ್ತು. ಜೊತೆಗೆ ಪ್ರತಿಷ್ಠಿತ ಉತ್ಸವಗಳಲ್ಲಿ ಅಪರ್ಣಾ ನಿರೂಪಣೆ ಕಡ್ಡಾಯವಾಗಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ 1000ಕ್ಕೂ ಹೆಚ್ಚು ಸಮಾರಂಭಗಳಲ್ಲಿ ನಿರೂಪಣೆ, ಮೆಟ್ರೋ, KSRTC, BSNL, ರೈಲ್ವೆಗಳಲ್ಲಿ ಕೂಡ ಧ್ವನಿದಾನ ಮಾಡಿದ್ದಾರೆ. ನಮ್ಮ ಮೆಟ್ರೋ ಘೋಷಣೆಯ ಶಾರೀರದ ಶರೀರ ಇನ್ನು ನೆನಪು ಮಾತ್ರ. ಮುಂದಿನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ. ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ. ಈ ಧ್ವನಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವವರಿಗೆ ಚಿರಪರಿಚಿತ. ಅಪರ್ಣಾ ಧ್ವನಿ ಪ್ರತಿನಿತ್ಯದ ನಮ್ಮ ಮೆಟ್ರೋದಲ್ಲಿ ಕೇಳಿಸುತ್ತೆ. ನಮ್ಮ ಮೆಟ್ರೋ ಆರಂಭ ಆದಾಗಿನಿಂದ ಈವರೆಗೂ ಕೂಡ ಮೆಟ್ರೋ ಪ್ರಕಟಣೆಗಳಲ್ಲಿ ಅಪರ್ಣಾ ಅವರ ಧ್ವನಿ ಕೇಳಿಸುತ್ತೆ. ಇನ್ಮುಂದೆ ಈ ಧ್ವನಿ ನೆನಪು ಮಾತ್ರ. ಇದಾಗಿತ್ತು ಅಪರ್ಣಾ ಅವರಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ನಿಮಗೆ ಗೊತ್ತಿರದಂಥ ವಿಚಾರಗಳು, ಅವರು ನಡೆದು ಬಂದಂಥ ಹಾದಿ. ಇದೇ ಡಿಜಿಟಲ್ನ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.